ನಮಗೆ ಯಾರಿಗೂ ಫ್ಯಾಮಿಲಿಯಲ್ಲಿ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇಲ್ಲ, ಯಾರಿಗೂ ಇಲ್ಲ. ಅದು ವಿಪ್ರೋದಿಂದ ಕೆಲಸ ಬಿಟ್ಟು ಮತ್ತೆ ವಿಪ್ರೋದಲ್ಲಿ ಇರುವ ಕೆಲವು ಗೆಳೆಯರ ಜೊತೆ ಸ್ಟಾರ್ಟ್ ಮಾಡಿದ್ದು. ಈಗ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಜೋರಾಗಿ ಶಬ್ದ ಮಾಡ್ತಾ ಇದೆ. ಈ ಆ ಕ್ಷೇತ್ರದಲ್ಲಿ ಹೊಸ ಸ್ಟಾರ್ಟಪ್ಗಳಿಗೆ ಹೇಗೆ ಇದೆ ಅವಕಾಶಗಳು? ಅದರಲ್ಲಿ ಉದ್ಯೋಗಗಳ ಕಡಿತವೂ ಆಗಬಹುದು, ಬೇಸಿಕ್ ಹೊಸ ಅವಕಾಶಗಳು ಬರಬಹುದು. ಹೊಸ ಅವಕಾಶಗಳು ಖಂಡಿತ ಬರ್ತದೆ. ಆಯ್ತಾ, ಈಗ ಎಂಪ್ಲಾಯೀಸ್ ಅಂತ ಅವರನ್ನು ಸಿಲೆಕ್ಷನ್ ಪ್ರೊಸೀಜರ್ ಹೇಗಿರ್ತದೆ? ನಮ್ಮ ಕರಾಡ ಯುವಕರು ಏನಾದರೂ ಅಪ್ರೋಚ್ ಮಾಡ್ಬೇಕಂದ್ರೆ ಅವ್ರಿಗೆ ಯಾವ ರೀತಿ ಅಪ್ರೋಚ್ ಇರ್ತದೆ? ಯಾವತ್ತು ನಾನು ರೆಡಿ ಇದ್ದೇನೆ ನನ್ನ ಅನುಭವವನ್ನು ಹಂಚಿಕೊಂಡು, ಅಥವಾ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು, ಬಿಸ್ನೆಸ್ ಅಲ್ಲಿ ಎಸ್ಪೆಷಲಿ ಯಾವುದು ಲಾಂಗ್ ಟರ್ಮ್ ಗೋಲ್ ಇರಬೇಕು, ಯಾವ ಶಾರ್ಟ್ ಟರ್ಮ್ ಗೋಲ್ ಇರಬೇಕು, ನನ್ನ ಅನುಭವವನ್ನು ಹಂಚಿಕೊಂಡು ಯಾರಾದರೂ ಮೆಂಟರ್ಶಿಪ್ಪಿಗೆ ಅಗತ್ಯ ಇದ್ದರೆ ನಾನು ಖಂಡಿತ ಮುಂದೆ ಬಂದು ಮಾಡ್ಬೋದು. ಈ ಮಾಡರ್ನ್ ಮತ್ತು ಟ್ರೆಡಿಷನಲ್ ಅಥವಾ ಏನ್ಷಿಯಂಟ್ ನಾಲೆಜ್ ಅಂತ ಹೇಳ್ತೀವಿ, ಇದು ಎರಡರ ಸಂಗಮ ಅಥವಾ ಬ್ಯಾಲೆನ್ಸ್ಡ್ ಆಗಿ ಹೇಗೆ ಮಾಡ್ಬೋದು? ಲೈಫಿಗೆ ಯಾವ ಥರ ಉಪಯೋಗ ಆಗುತ್ತೆ ಅದು ಅಂತ ಹೇಳಿ. ಮಾಡರ್ನ್ ಲೈಫಿಗೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾದ್ರೆ ಖಂಡಿತ ಸನಾತನ ಧರ್ಮದಲ್ಲಿ ನಮ್ಮ ಏನು ಪಾಸ್ಟ್ ಇದೆಯಾ, ವೇದಗಳು, ಉಪನಿಷತ್ತುಗಳು, ಅದು ಡೈಲಿ ಲೈಫ್ ಅದನ್ನು ಅಲ್ಲಿ ಹೇಳಿದ್ದಾರೆ.